ನಮಸ್ಕಾರ, ನಾನು ಸೌಮ್ಯ ಮಳಲಿ. ಬೆಳಗಾವಿ ಶಿವಮೊಗ್ಗ ನಾಳೆ ನಮೋ ಸಂಚಾರ. ಬಿಎಸ್ವೈಗೆ ಡಬಲ್ ಗಿಫ್ಟ್. ಬೆಳಗಾವಿಯಲ್ಲಿ ರೋಡ್ ಶೋ. ಟಾರ್ಗೆಟ್ 150+. ಒಂದು ಭೇಟಿ, ಹಲವು ಲೆಕ್ಕಾಚಾರ. ಇದು ನಮೋ ದಂಡಯಾತ್ರೆ ಸ್ಟೋರಿ. ಮಾಜಿ ಸಿಎಂ ಯಡಿಯೂರಪ್ಪ ಕನಸು ನನಸಾದ ಸುದಿನ. ಮಲೆನಾಡಿನ ಹೆಬ್ಬಾಗಿಲಿಗೆ ಬರ್ತಾ ಇದೆ ವಿಮಾನ. ಶಿವಮೊಗ್ಗದ ಸೋಗಾನೆ ಬಳಿ ಹೊಸ ಏರ್ಪೋರ್ಟ್ ಅನ್ನ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುತ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಹುದಿನಗಳ ಕನಸು ನಾಳೆ ನನಸಾಗ್ತಾ ಇದೆ. ಮಲೆನಾಡಿನ ಹೆಬ್ಬಾಗಿಲಿಗೆ ವಿಮಾನ ಬರ್ತಾ ಇದೆ. ಶಿವಮೊಗ್ಗದ ಸೋಗಾನೆ ಬಳಿ ಹೊಸ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಪ್ರಧಾನಿ ಮೋದಿ ಅವರಿಂದ ಗಿಫ್ಟ್ ಇದು. ಏರ್ಪೋರ್ಟ್ ಉದ್ಘಾಟನೆಗೆ ಶಿವಮೊಗ್ಗ ಸಿಂಗಾರಗೊಂಡಿದೆ. ನಾಳೆ ಶಿವಮೊಗ್ಗಕ್ಕೆ 2 ವಿಮಾನಗಳು ಬಂದಿಳಿಯಲಿವೆ. ಹೀಗಾಗಿ ಏರ್ಪೋರ್ಟ್ ಉದ್ಘಾಟನೆಗೆ ಇದೀಗ ಇಡೀ ಶಿವಮೊಗ್ಗವನ್ನ ಬಹಳ ಸುಂದರವಾಗಿ ಸಿಂಗರಿಸಲಾಗಿದೆ. ನಾಳಿನ ಉದ್ಘಾಟನೆಗೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11:30ಕ್ಕೆ ಇಂಡಿಯನ್ ಏರ್ಫೋರ್ಸ್ ವಿಮಾನದಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ. ಅದಕ್ಕೂ ಮುನ್ನ ಬೆಳಗ್ಗೆ 9:30ಕ್ಕೆ ವಿಶೇಷ ವಿಮಾನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿನ ಯಾವ ರೀತಿಯಾಗಿ ಸಜ್ಜಾಗಿದೆ ಶಿವಮೊಗ್ಗ, ಏನೇನು ಸಿದ್ಧತೆಗಳಾಗಿದೆ, ನಾಳಿನ ಸ್ಪೆಷಾಲಿಟಿ ಇದೆಲ್ಲದರ ಬಗ್ಗೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡಿನ ಸಂಚಾರ ವ್ಯವಸ್ಥೆಗೆ ಹೊಸ ವ್ಯವಸ್ಥೆ ಒಂದು ಸೇರ್ಪಡೆಯಾಗಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವಿಮಾನ ನಿಲ್ದಾಣವನ್ನು ನಾಡಿಗೆ ಅರ್ಪಣೆ ಮಾಡಲಿದ್ದಾರೆ. ನಾವೀಗ ಶಿವಮೊಗ್ಗದಲ್ಲಿರುವಂತಹ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಬಹಳ ಆಸೆ ಇಟ್ಟು ಯಡಿಯೂರಪ್ಪನವರು ಇದನ್ನ ಸತತ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡಿ ಈ ವಿಮಾನ ನಿಲ್ದಾಣವನ್ನ ಮಂಜೂರು ಮಾಡಿದ್ರು ಮತ್ತು ಅದಕ್ಕಾಗಿ ಬಹಳಷ್ಟು ಶ್ರಮವನ್ನು ಪಟ್ಟರು. ಈ ರನ್ವೇಯಲ್ಲಿ ಸಾಕಷ್ಟು ಟೆಸ್ಟ್ಗಳು ಕೂಡ ಆಗಿದೆ. ಫೆಬ್ರವರಿ 21ನೇ ತಾರೀಕು ವಾಯುಸೇನೆಯ ವಿಮಾನ ಕೂಡ ಬಂದು ಇಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ ಮತ್ತು ಯಾವುದೇ ಆತಂಕ ಇಲ್ಲದೆ ನಿರ್ಭೀತಿಯಿಂದ ವಿಮಾನಗಳು ಲ್ಯಾಂಡ್ ಆಗ್ಬೋದು ಅನ್ನೋದನ್ನ ಸಾಬೀತು ಮಾಡಿರುವಂಥದ್ದು. ಒಂದು ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ವಿಮಾನ ನಿಲ್ದಾಣ ಸಾಕಷ್ಟು ಕೆಲಸವನ್ನು ಮಾಡಬಹುದು ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ಬೋದು ಮತ್ತು ಬೇರೆ ಬೇರೆ ಉದ್ದಿಮೆಗಳು, ದೇಶದ ಬಹು ಪ್ರಸಿದ್ಧವಾದ ಕಂಪನಿಗಳು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಹೂಡಿಕೆಯನ್ನು ಮಾಡಬಹುದೆಂಬ ಅಂದಾಜು ಕೂಡ ಮಾಡಲಾಗಿರುವಂಥದ್ದು. ಸುಮಾರು 3200 ಮೀಟರ್ ಉದ್ದದ ರನ್ವೇಯನ್ನು ಹೊಂದಿದೆ. ಸುಮಾರು 42 ಮೀಟರ್ ಉದ್ದದ ಅಗಲವನ್ನ ಕೂಡ ಈ ವಿಮಾನ ನಿಲ್ದಾಣ ಹೊಂದಿರುವಂಥದ್ದು. ಹಾಗಾಗಿ ಸದ್ಯ ಸಾಕಷ್ಟು ಸಿದ್ಧತೆಗಳು ಅಂತಿಮಗೊಳ್ತಾ ಇದೆ. ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಮಲೆನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ಮಲೆನಾಡಿನ ಆಚಾರ ವಿಚಾರ ಆಗಿರ್ಬೋದು, ಜನರ ಜೀವನ ಶೈಲಿಯನ್ನು ಬಿಂಬಿಸುವಂತಹ ಹಲವಾರು ಕಲಾಕೃತಿಗಳನ್ನು ಕೂಡ ಈ ಟರ್ಮಿನಲ್ ಅಲ್ಲಿ ಮಾಡಿರುವಂಥದ್ದು. ಎಲ್ಲ ಅದ್ಭುತವಾದ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಶಿವಮೊಗ್ಗದ ಈ ಮಣ್ಣಿಗೆ ಬರ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಶಿವಮೊಗ್ಗ. ನಾಳೆ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದಿದ್ದಾರೆ ಯಡಿಯೂರಪ್ಪ ಅವರು. ಹಾಗೆ ಅಪ್ಪನ ಕನಸನ್ನ ನನಸು ಮಾಡಿದ ಮಕ್ಕಳಿಬ್ಬರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್ನ ಉದ್ಘಾಟನೆಯ ಕ್ಷಣಗಣನೆ ಶುರುವಾಗಿದೆ. ಈಗ ಇದಕ್ಕೆ ಹೋರಾಟ ಮಾಡಿ ತಂದಂತಹ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ನನ್ನ ಜೀವನದಲ್ಲಿ ಮರೆಯಲಾಗದಂತ ಒಂದು ಒಳ್ಳೆಯ ದಿವಸ ಅಂತ ಹೇಳಿದ್ರೆ ನಾಳೆ. ಯಾಕೆಂದ್ರೆ ಸ್ವತಃ ನರೇಂದ್ರ ಮೋದಿಜಿಯವರೇನೆ ನನ್ನ ಜನ್ಮ ದಿವಸನೇ ಬರ್ತೇನೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು. ನರೇಂದ್ರ ಮೋದಿಜಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ, ತೃಪ್ತಿ, ಸಮಾಧಾನ ಬೇರೊಂದಿಲ್ಲ. ಚುನಾವಣಾ ರಾಜಕೀಯದಿಂದ ಹಿಂದೆ ಉಳಿತೀರಿ ಅಂತ ಹೇಳಿದ್ರೆ ಈಗ ಅದರಿಂದ ಏನಾದ್ರು ಬಿಜೆಪಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಖಂಡಿತ ಆಗೋದಿಲ್ಲ. ನಾನು ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಆದರೆ ಪಕ್ಷವನ್ನು ಬಲಪಡಿಸೋಕ್ಕೆ, ಮತ್ತೊಮ್ಮೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದು ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡೋಕ್ಕೆ ಮತ್ತು ರಾಜ್ಯದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ಬಹುಮತ ಪಡೆದು ಸರ್ಕಾರ ಮಾಡೋಕ್ಕೆ ಏನೆಲ್ಲ ಶ್ರಮ ಬೇಕು ಅದು ಆಗ್ತಾನೆ, ಅದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು 100ಕ್ಕೆ 100 ವಿಶ್ವಾಸ ನನಗೆ. ಇದಿಷ್ಟು ಏನು ಬಿಎಸ್ವೈ ಅವರ ಮನದಾಳದ ಮಾತಾಗಿತ್ತು. ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಖುಷಿಯ ಸಂಭ್ರಮಲಿದ್ದಿದೆ. ನಾಳೆ BS ಯಡಿಯೂರಪ್ಪನವರು 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶಿವಮೊಗ್ಗದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳು ಹಾರಾಟ ನಾಳೆಯಿಂದ ಆರಂಭಗೊಳಿಸಿದೆ. ಈ ಖುಷಿಯ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಇವತ್ತು ಸಂಸದರಾದಂತಹ BY ರಾಘವೇಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ಈ ಎರಡೂ ಸಂದರ್ಭಗಳು ಬಹಳಷ್ಟು ವಿಶೇಷ, ಹೇಗನಿಸುತ್ತೆ? ಒಂದು ಕಡೆಗೆ ತುಂಬ ದಿನದ ಒಂದು ಕನಸು, ಯಡಿಯೂರಪ್ಪನವರ ಒಂದು ಕನಸು 8 ವರ್ಷಗಳ ನಂತರ ನನಸಾಗ್ತಾ ಇದೆ. ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಶಕ್ತಿ ತುಂಬಿದಂಥ ಯಡಿಯೂರಪ್ಪನವ್ರು ಇರ್ಬೋದು, ಗೌರವಿತ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಇರ್ಬೋದು,
ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳ ಒಂದು ಕನಸು. ಪ್ರಧಾನಿಗಳು ಮತ್ತೆ ಯಡಿಯೂರಪ್ಪನವ್ರ ಜೊತೆ ಸಂಬಂಧ ಬಹಳಷ್ಟು ಚೆನ್ನಾಗಿದೆ. ಅದು ಇತ್ತೀಚೆಗೆ ಟ್ವಿಟರಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು. ಇದು ಹೇಗೆ ಸ್ಪೆಷಲ್ ಅನಿಸುತ್ತೆ? ಈಗ ಹುಟ್ಟಿದಬ್ಬ ದಿನವೇ ಮೋದಿ ಬಂದು ಅವರ ಕನಸಿನ ಯೋಜನೆಗೆ ಚಾಲನೆ ಕೊಡ್ತಾ ಇರೋದು. ಒಂದು ಇದೇ 40 ವರ್ಷ ಕೆಳಗಿದ್ದಂಥ ಉತ್ಸಾಹ ಯಡಿಯೂರಪ್ಪನವರಲ್ಲಿ. ಅಂಥ ವಿಧಾನಸಭೆಯಲ್ಲೂ ಕೂಡ ನಾನು ಮತ್ತೊಮ್ಮೆ ನಮ್ಮ BJPಯನ್ನು ಅಧಿಕಾರಕ್ಕೆ ತರ್ತೀನಿ, ಇದಕ್ಕೆ ಅನೇಕ ಹಿರಿಯರು ಈಗಾಗಲೇ ತಪ್ಪಿಸಿನಂಥ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನೋಡಿದಂಥ ಒಂದು ಮಾತಿಗೆ ಪೂಜ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಟ್ವೀಟನ್ನು ಮಾಡಿದ್ದಾರೆ. ಇದು ಸಂಸದರಾದಂಥ BY ರಾಘವೇಂದ್ರ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಶಿವಮೊಗ್ಗ. ಬಹುನಿರೀಕ್ಷಿತ ಶಿವಮೊಗ್ಗ ಏರ್ಪೋರ್ಟ್ ಈಗಾಗಲೇ ಉದ್ಘಾಟನೆಗೆ ಕ್ಷಣಗಣನೆಗೊಳ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ BY ವಿಜೇಂದ್ರ ಅವರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ, ಹೇಗಿದೆ ಈ ಸಂಭ್ರಮ ಅನ್ನೋದನ್ನ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಛಲ ಜೊತೆಗೆ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ನಿರಂತರ ಪರಿಶ್ರಮ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಲೆನಾಡಿನ ಒಂದು ವಿಮಾನ ನಿಲ್ದಾಣ. ಈಗ ಶಿವಮೊಗ್ಗದಲ್ಲಿ ಈಗ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಈಗ ಒಂದು ಆಲ್ರೆಡಿ ಶಿಕಾರಿಪುರಕ್ಕೆ ನೀವೇ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ನಿಲ್ಲೋರು ಅಂತ ಕೇಳೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಆ ಕಡೆಯಿಂದನೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾವುದು ಫೈನಲ್ ಆಗುತ್ತೆ? ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ಏನಂತಂದರೆ, ತಂದೆಯವರು ಚುನಾವಣೆ ನಿಲ್ಲೋದಿಲ್ಲ ಅಂಥೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಹಾಗಾದರೆ ವಿಜೇಂದ್ರ ಅವರ ಚುನಾವಣೆ ನಿಲ್ಲಬೇಕು ಅನ್ನುವ ಅಭಿಪ್ರಾಯವನ್ನು ಒಕ್ಕೊರಳಿನಿಂದ ಕೊಟ್ಟಂಥ ಸಂದರ್ಭದಲ್ಲಿ ತಂದೆಯವ್ರ ನನ್ನ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಜೊತೆಲಿ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದರೆ, ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವರ ಪ್ರೀತಿ ವಿಶ್ವಾಸವನ್ನು ಗೆಲ್ತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು. ಅದು ಬರುವಂಥ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನನಗಿದೆ. ನ್ಯೂಸ್ 18 ಕನ್ನಡ, ವಿನಯ್ ಪುರದಾರ್, ಶಿವಮೊಗ್ಗ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್. ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ವಿನಯ್, ನಾಳೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು ಸಹಜವಾಗಿ ಬಿಜೆಪಿಗೆ ಒಂದು ರೀತಿ ಬೂಸ್ಟ್ ಇದ್ದ ಹಾಗೆ. ಒಂದ್ ಕಡೆ ಯಡಿಯೂರಪ್ಪ ಅವರ ಬರ್ತ್ಡೇ, ಮತ್ತೊಂದು ಕಡೆ ಏರ್ಪೋರ್ಟ್ ಉದ್ಘಾಟನೆ. ಈ ಮೂಲಕ ಯಡಿಯೂರಪ್ಪ ಅವರಿಲ್ಲದೆ ಬಿಜೆಪಿ ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದ. ಹೌದು, ಏನು ಶಿವಮೊಗ್ಗದ ಜನತೆಗೆ ಒಂದು ರೀತಿಯಲ್ಲಿ ಇದು ಡಬಲ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಏನು ಯಾಕಂದ್ರೆ ಶಿವಮೊಗ್ಗದ ಜನತೆಯಲ್ಲಿ ಏನು ನಾಯಕನಾದಂತಹ BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ದಿನವೊಂದೇ ಏನು ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಗೊಳ್ತಾ ಇರೋದಕ್ಕೆ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಇದು ಇಲ್ಲಿಯ ಲೋಕಲ್ ಏನು ಬಿಜೆಪಿ ಏನು ಕಾರ್ಯಕರ್ತರಿದೆ ಆ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ನೀಡುವಂತ ಕಾರ್ಯಕ್ರಮ ಇದಾಗಿ ಹೊರಹೊಮ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಶಿವಮೊಗ್ಗದ ಏರ್ಪೋರ್ಟ್ನ ಸಕಲ ಸಿದ್ಧತೆ ಹೇಗೆ ನಡೀತಾ ಇದೆ ಅಂದ್ರೆ, ಏನು ಶಿವಮೊಗ್ಗದ ಏರ್ಪೋರ್ಟ್ಗಾಗಿ ಏನು ದೊಡ್ಡ ಬೃಹತ್ ವೇದಿಕೆಯನ್ನ ಈಗ ಆಲ್ರೆಡಿ ತಯಾರಿ ಮಾಡಲಾಗಿದೆ. ಈ ವೇದಿಕೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ಕೂರುವಂತಹ ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇದರಲ್ಲಿ VIP-ಗಳಾಗಿರ್ಬೋದು, VVIP-ಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯ ಝೋನ್ಗಳನ್ನ ಕೂಡ ಮಾಡಲಾಗಿದೆ. ಇದಾದ ನಂತರ ಶಿವಮೊಗ್ಗದ ಏರ್ಪೋರ್ಟ್ಗೆ 11:15 ಏನು ಪ್ರಧಾನಮಂತ್ರಿಗಳು ವಿಶೇಷ ವಿಮಾನದ ಏನು ನಮ್ಮ ಏರ್ಫೋರ್ಸ್ನ ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗ ಏರ್ಪೋರ್ಟ್ಗೆ ಬಂದಿಳಿದ ನಂತರ ಟರ್ಮಿನಲ್ ಶಿವಮೊಗ್ಗ ಏರ್ಪೋರ್ಟ್ನ ಟರ್ಮಿನಲ್ ಏನಿದೆ ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಸಾರ್ವಜನಿಕ ಸಭೆ ಕೂಡ ಅಂದರೆ ಸಾರ್ವಜನಿಕ ಸಮಾವೇಶ ನಡೆಯುತ್ತೆ. ಅಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ. ಈ ಭಾಷಣ ಮಾಡೋ ವೇಳೆಯಲ್ಲಿ ಹಲವಾರು ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಹಾಗೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಏನು 1 ಲಕ್ಷಕ್ಕೂ ಹೆಚ್ಚಿಗೆ ಜನ ಸೇರೋದರಿಂದ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಆಸನದ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಪ್ರತಿ 100 ಮೀಟರ್ಗೆ ಒಂದಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆ ಎರಡು ಕಡೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 100 ಕೌಂಟರ್ ಅಂತ ಒಂದು 200 ಕೌಂಟರ್ಗಳನ್ನ ಈಗ ಆಲ್ರೆಡಿ ತೆರೆಯಲಾಗ್ತಾ ಇದೆ. ಜೊತೆಗೆ ಎಲ್ಲಾ ಕಡೆಯಲ್ಲೂ ಕೂಡ CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಎಲ್ಲ ಜೊತೆಗೆ ಇದರ ಏನು ಪೊಲೀಸ್ ವ್ಯವಸ್ಥೆ ಕೂಡ ಆಯೋಜನೆ ಮಾಡಲಾಗಿದ್ದು, 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇದಕ್ಕಾಗಿ, ಈ ಕಾರ್ಯಕ್ರಮಕ್ಕಾಗಿ. ಹಾಗೆ ಶಿವಮೊಗ್ಗ ಕೂಡ ಈಗ ಕೇಸರಿಮಯವಾಗಿದ್ದು ಎಲ್ಲೆಲ್ಲೂ ಬಿಜೆಪಿಯ ಬಾವುಟಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ವಿಮಾನದ ಮಾಡೆಲ್ ಆಗಿರ್ಬೋದು, ಹಾಗೆ ಫ್ಲೆಕ್ಸ್ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಈಗ ಆಲ್ರೆಡಿ ಬಿಜೆಪಿ ಕಾರ್ಯಕರ್ತರು ಅಳವಡಿಕೆ ಮಾಡೋದ್ರಿಂದ ಒಂದು ರೀತಿಯಲ್ಲಿ ಏನು ಬಿಜೆಪಿಯ ಕಾರ್ಯಕರ್ತರಲ್ಲಿ ಹರ್ಷ ಉಂಟಾಗಿದೆ. ಜೊತೆಗೆ ಮಧುವಣ ಗಿತ್ತಿಯಂತೆ ಶಿವಮೊಗ್ಗ ರೆಡಿ ಆಗಿದೆ. ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಇನ್ನು ಶಿವಮೊಗ್ಗ ಕಾರ್ಯಕ್ರಮದ ಬಳಿಕ ಬೆಳಗಾವಿಗೆ ನಾಳೆ ಪ್ರಧಾನಿಯವರು ಹೋಗ್ತಾ ಇದ್ದಾರೆ. ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಚೆನ್ನಮ್ಮ ವೃತ್ತ ಅಥವಾ ಸಂಭಾಜಿ ವೃತ್ತದಿಂದ ರೋಡ್ ಶೋ ನಡೆಸಲಿದ್ದಾರೆ. ರೈಲು ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಕಿಸಾನ್ ಸಮ್ಮಾನ್ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮೋದಿ ಅವರು. ಜಿಲ್ಲೆಯ 18 ಕ್ಷೇತ್ರದಿಂದ ಜನ ಸೇರಿಸಲು ಈಗ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವೆಲ್ಕಮ್ ಬ್ಯಾಕ್. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಬಂಧಿಸಲಾಗಿದೆ. ದೆಹಲಿಯಲ್ಲಿ ಮನೀಶ್ ಸಿಸೋಡಿಯಾನ ಸಿಬಿಐ ಬಂಧಿಸಿದೆ. ಬೆಳಗ್ಗೆ 11 ಗಂಟೆಯಿಂದ ಕೂಡ ಮನೀಶ್ ಸಿಸೋಡಿಯಾ ಅವರ ವಿಚಾರಣೆಯನ್ನ ಮಾಡ್ತಾ ಇತ್ತು ಸಿಬಿಐ. ಅಬಕಾರಿ ನೀತಿ ಪರಿಷ್ಕರಣೆ ಅಕ್ರಮ ಸಂಬಂಧ ವಿಚಾರಣೆಯನ್ನ ಮಾಡಲಾಗಿತ್ತು. ಬರೋಬ್ಬರಿ 8.5 ಗಂಟೆಗಳ ವಿಚಾರಣೆ ಬಳಿಕ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿದೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿದ್ದು ಬೆಳಗ್ಗೆಯಿಂದ ಕೂಡ ವಿಚಾರಣೆ ನಡೆಸಲಾಗ್ತಾ ಇತ್ತು. ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರಿಗೆ ಸಿಬಿಐ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಅಂತೆಯೇ ಬೆಳಗ್ಗೆಯಿಂದ ಕೂಡ ಅವರ ವಿಚಾರಣೆಯನ್ನ ಮಾಡಲಾಗಿತ್ತು. ಸತತ 8.5 ಗಂಟೆಗಳ ವಿಚಾರಣೆ ಬಳಿಕ ಇದೀಗ ಮನೀಶ್ ಸಿಸೋಡಿಯಾ ಅವರನ್ನ ಸಿಬಿಐ ಬಂಧಿಸಿದೆ. ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ ಅವರ ವಿಚಾರಣೆ ಬಂಧನವನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಆಪ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮದ್ಯ ನೀತಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಸರ್ಕಾರದ ವಿರುದ್ಧ ಸಿಬಿಐ ವಿಚಾರಣೆಯನ್ನ ಕೈಗೆತ್ತಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗ ಆ ಪ್ರಕರಣದ ವಿಚಾರಣೆ ಭಾಗವಾಗಿ ಮನೀಶ್ ಸಿಸೋಡಿಯಾ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿತ್ತು. ಅಂತೆಯೇ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇತ್ತು. ಬೆಳಗ್ಗೆ 11 ಗಂಟೆಯಿಂದ ಕೂಡ ಸಿಬಿಐ ವಿಚಾರಣೆಯನ್ನ ಮಾಡ್ತಾ ಇತ್ತು. ಈಗ ಸಿಬಿಐ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದ್ ಕಡೆ 11 ಗಂಟೆಯಿಂದ ವಿಚಾರಣೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಜಾರಿ ನಿರ್ದೇಶನಾಲಯ ಸಿಬಿಐ ಸೇರಿದಂತೆ ಎಲ್ಲಾ ಸಂಸ್ಥೆಗಳನ್ನ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಈಗ ಬೆಳಗ್ಗೆಯಿಂದ ವಿಚಾರಣೆ ಆಗ್ತಾ ಇತ್ತು. ಈಗ ಅವರನ್ನ ಬಂಧಿಸಲಾಗಿದೆ. ಸೊ ಯಾವ ರೀತಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ಸೌಮ್ಯ, ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದಲೇ ಒಂದು ಪ್ರಮುಖವಾಗಿ ನೆಲೆಗಟ್ಟಿಗೆ ಬಂದಂತವರು ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಮ್ ಆದ್ಮಿ ಪಕ್ಷ. ನಾವು ಒಂದು ಪಾರ್ಟಿ ವಿತ್ ಡಿಫರೆನ್ಸ್, ನಾವು ಒಂದು ಕ್ಲೀನ್ ಆಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ರು ಸಹಿತವಾಗಿ ಇತ್ತೀಚಿನ ದಿನಗಳಲ್ಲಿ ಮೇಲಿಂದ ಮೇಲೆ ಭ್ರಷ್ಟಾಚಾರ ಆರೋಪ ಪ್ರಕರಣಗಳು ಆಮ್ ಆದ್ಮಿ ಪಕ್ಷದ ವಿರುದ್ಧ ಕೇಳಿ ಬರ್ತಾನೆ ಇದ್ವು. ಅದರಲ್ಲೂ ಕೂಡ ಪ್ರಮುಖವಾಗಿ ಮನೀಶ್ ಸಿಸೋಡಿಯಾ ಏನಿದ್ದಾರೆ, ದೆಹಲಿಯ ಶಿಕ್ಷಣ ಸಚಿವರು ಹೌದು, ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರಾಗಿರ್ತಕ್ಕಂಥವರು ಕೂಡ ಹೌದು. ಅವರ ವಿರುದ್ಧ ಈ ಲೀಕರ್ಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ, ಅಂದ್ರೆ ಲೀಕರ್ ಪಾಲಿಸಿಯನ್ನು ದೆಹಲಿಯಲ್ಲಿ ತರಲಾಗಿರುತ್ತೆ. ಅದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ಸಾಮಾನ್ಯವಾಗಿ 9 ಗಂಟೆ ಅಥವಾ 10 ಗಂಟೆಗೆ ಈ ಲೀಕರ್ ಶಾಪ್ಗಳು ಕ್ಲೋಸ್ ಆಗ್ತಾ ಇತ್ತು. ಅದನ್ನ ಟೈಮಿಂಗ್ ಅನ್ನ ಮಧ್ಯರಾತ್ರಿವರೆಗೂ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಹಾಗೆ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ, ಅದರಲ್ಲೂ ಕೂಡ ಮನೀಶ್ ಸಿಸೋಡಿಯಾ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅಂತೇಳಿ ಆರೋಪಗಳಿತ್ತು. ಆ ನಿಟ್ಟಿನಲ್ಲಿನೇ ಸಿಬಿಐನಿಂದನೂ ಕೂಡ ತನಿಖೆ ನಡೆಸಲಾಗ್ತಾ ಇತ್ತು. ಜಾರಿ ನಿರ್ದೇಶನದಿಂದ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಮಾಹಿತಿಯ ಇವತ್ತು ಕೂಡ ಬೆಳಗ್ಗಿನಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಈಗ ಸಿಬಿಐ ಅವರನ್ನ ಬಂಧನ ಮಾಡಿರುವುದಾಗಿ ಹೇಳಿದೆ. ಜೊತೆಗೆ ಆ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಆ ಮೂಲಕವಾಗಿ ಈ ಒಂದು ಕ್ಲೀನ್ ಇಮೇಜ್ ಏನಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿರೋದಂತೂ ಯಾವುದೇ ಕಾರಣಕ್ಕೂ ಅದನ್ನ ಅಲ್ಲಗಳಿ ಹಾಗಿಲ್ಲ. ಯಾಕಂದ್ರೆ ಈಗ ಅವರ ವಿರುದ್ಧ ಕೇಳಿ ಬಂದಂತ ಆರೋಪ ಪ್ರಕರಣ ಇದೆಯಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕರಣ ಅಲ್ಲ. ಸುಮಾರು 100 ರಿಂದ 200 ಕೋಟಿಯಷ್ಟು ಒಂದು ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಅಂತ ಬಂದಂತ ಆರೋಪ. ಹೀಗಾಗಿ ಇನ್ನು ಮುಂಬರುವಂತ ದಿನಗಳಲ್ಲಿ ಮತ್ತಷ್ಟು ಈ ಒಂದು ತನಿಖೆ ತೀವ್ರವಾಗುತ್ತೆ. ಜೊತೆಗೆ ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ನಡೆಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಸೌಮ್ಯ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರೌಡಿಗಳೊಂದಿಗೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ರ್ಯಾಲಿ ಕಾರ್ಯಕ್ರಮ ಒಂದನ್ನ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮವೊಂದರ ಮೆರವಣಿಗೆಯಲ್ಲಿ ಎಂಎಲ್ಎ ಎಡ ಬಲಕ್ಕೆ ರೌಡಿಗಳು ನಿಂತಿದ್ದು, ವಿಶ್ವನಾಥ್ ಜೊತೆ ಬೆತ್ತನಗೆರೆ ಮಂಜಾ, ಹುಸ್ಕೂರು ಶಿವ ಕಾಣಿಸಿಕೊಂಡಿದ್ದಾರೆ. ರೌಡಿಗಳೊಂದಿಗೆ ಗುರುತಿಸಿಕೊಂಡಿದ್ದಷ್ಟೇ ಅಲ್ಲ, ಪ್ರಚೋದನಕಾರಿ ಭಾಷಣ ಕೂಡ ಮಾಡಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ನನ್ನ ಬಳಿ ಪಿಟ್ ಬುಲ್ ನಾಯಿಗಳಿವೆ, ಬಿಟ್ರೆ ಸೀಲ್ ಹಾಕ್ತವೆ ಅಂತ ರೌಡಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಬಿಜೆಪಿ ಶಾಸಕ ಗುಟುರು ಹಾಕಿದ್ದಾರೆ. ಎಲ್ಲ ಕೂಡ ಪಿಟ್ಬುಲ್ ನಾಯಿ ನೋಡಿದ್ದೀರಾ? ಪಿಟ್ಬುಲ್ ಹಿಡ್ಕೊಂಡು ಅಂದ್ರೆ ಕನಸಾಗ್ಲೂ ಬಿಡೋದಿಲ್ಲ, ಹಿಡ್ಕೊಂಡ್ಬಿಡ್ತದೆ ಹೆಚ್ಕೊಂಡು.
ಆ ಥರ ಪಿಟ್ಬುಲ್ಗೆ ಟ್ರ್ಯಾಕ್ ಆಗಿರುವಂಥವ್ರು ಅದನ್ನ ಬೆಲ್ಟ್ ಬಿಟ್ಟಿಲ್ಲ ಅಷ್ಟೇ, ಬೆಲ್ಟ್ ಹಾಕೊಂಡಿದ್ದೀವಿ ನಮ್ಮ ಜಾಕೆಟ್ ಹತ್ರ. ಒಂದ್ಸರಿ ಬೆಲ್ಟ್ ಬಿಟ್ಮೇಲೆ ಅಂತಂದ್ರೆ